ಕ್ಯಾಮ್ರಾ ಅಂತ ತಕ್ಷಣ ಹಿಂಗೆ ತಿರುಗ್ಬಿಡ್ತೀರಲ್ಲ ಮಕ್ಕ ನೆಟ್ಟು ಮಾಡ್ಕೊಂಡು ಅಲ್ಲ. ಅಜ್ಜಿ ಕೆಲಸ ಮಾಡ್ತವ್ರಿ. ಸುಮ್ಮನೆ ಎಲ್ಲ ಹೇಳಲ್ಲ ನೋಡಿ ಗಾಯ್ಸ್, ಕೆಲಸ ಮಾಡಿಸ್ತವ್ರೆ ನನ್ನ ಕೈಯಲ್ಲಿ. ಓದ ಹುಡುಗಿನ ಕೆಲಸ ಮಾಡ್ಸೋ ಕೂರ್ಸವ್ರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಆಲ್ರೆಡಿ ನೋಡಿರೋ ಹಾಗೆ ಬೋರ್ ಕೋರಿಸ್ತಾ ಇದ್ದೀವಿ, ಎಷ್ಟು ಇಂಚು ನೀರು ಬಂತು ಅನ್ನೋ ವಿಡಿಯೋನ ನೀವು ನೋಡಿರ್ತೀರಾ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಆ ವಿಡಿಯೋದ ಮೊದಲನೇ ಭಾಗ ಮತ್ತು ಕೊನೆಯ ಭಾಗನ ನಾನು ಹಾಕಿರಲಿಲ್ಲ. ಆ 2 ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ನ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಪಲಾವ್ ಮಾಡಬೇಕು ಅಂತ ಹೇಳಿ ಎಲ್ಲ ತರಕಾರಿನ ತೆಗೆದಿಟ್ಟು ಹಾಗೆ ಬಿಸಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಶುರುವಾಗೋದೇ ಬಿಸಿನೀರಿಂದ. ಟೈಮಲ್ಲೇ 5:30 ಆಗಿದೆ. ತಿಂಡಿಗೆ ನಾನು ತರಕಾರಿ ಮತ್ತು ಅವರೆಕಾಳು ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಕಾಲೇಜ್ ಇರೋದ್ರಿಂದ ಅವಳು ಬರ್ತಾ ಇಲ್ಲ. ಎಷ್ಟೊತ್ತಾಗ್ತೀರ ಹಾಗೆ ತೋರಿಸ್ತೀನಿ ಇರಿವೇ. ಇಷ್ಟೊಂದು ಹಾಕೊಂಡಿದ್ದೆ, ಇಷ್ಟೊಂದು ಈ ಥರ ಮೇಕಪ್ಪು ಜೀವ್ 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 ಜೀವ್. ಅದೆಲ್ಲ ಪಲ್ಯದೆಲ್ಲ ಎಲ್ಲಿತ್ತು? ಏನ ಪಲ್ಯದು ಇಟ್ರು ಅಜ್ಜಿ ಇಟ್ರು. ಇದು ರೊಟ್ಟಿ ಕವರ್ಗೆ ಹಾಕೋರಿ. ನಂದು ಸ್ನಾನ ಆಗಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿಗೆ ಏನೇನು ತೊಗೊಂಡೋಗ್ಬೇಕು ಅದನ್ನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬೇಕಿತ್ತು, ಹಾಗೆ ಮನೆ ದೇವ್ರದ್ದು ತೀರ್ಥನೂ ಸಹ ತೊಗೊಂಡೋಗ್ತಾ ಇದ್ದೀನಿ. ಬೋರ್ವೆಲ್ ತೆಗೆಸ್ತಾ ಇದ್ದೀವಲ್ಲ, ಸ್ವಲ್ಪ ಫಸ್ಟ್ ತೀರ್ಥ ಹಾಕ್ಬಿಟ್ಟು ಆಮೇಲೆ ತೆಗ್ಸೋಣ ಅಂತ. ಪೂಜೆ ಸಾಮಾನು ಜೊತೆಗೆ ಸ್ವಲ್ಪ ತರಕಾರಿ ಹಾಗೆ ಪಲಾವ್ ಮಾಡಿದ್ನಲ್ಲ ಅದನ್ನು ಸಹ ತುಂಬ್ಕೊಂಡಿದ್ದೀನಿ. ರಾತ್ರಿ ಜೋಳದ ರೊಟ್ಟಿ ಮಾಡಿದ್ದೆ, 2-3 ರೊಟ್ಟಿ ಮಿಕ್ಕಿತ್ತು, ಅದನ್ನು ತೊಗೊಂಡಿದ್ದೀನಿ. ನಮ್ಮ ಆ್ಯಂಡಿಗೆ ಹಾಕೋಣಂತ, ಅವನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ನಾನು ವೀಡಿಯೋ ಮಾಡು ಅಂತಲೇ ಹೇಳಿಲ್ಲ, ಅವಳೇ ಮಾಡ್ತಾಯಿದ್ದಾಳೆ. ಅರ್ಜೆಂಟಲ್ಲಿ ಹೊರಟ್ರೆ ಸಾಕಪ್ಪ ಅಂತ ಅನಿಸುತ್ತೆ, ಅಂಥದ್ರಲ್ಲಿ ಏನು ಹೇಳ್ತಾ ಇದ್ದಾಳೆ ನೋಡಿ. ವೀಡಿಯೋ ಮಾಡೋಕೆ ಬಿಟ್ಟವ್ರೆ ಬೇರೆಯವರು. ಅಮ್ಮದಿರಾದ್ರೆ ಓದ್ಕೊಂಡವರು. ಮೇಲೆ ಲೈಟ್ ಆಫ್ ಮಾಡಿದ್ದೀರಾ ನೋಡಿ. ಮೇಲೆ ಲೈಟ್ ಆನ್ ಮಾಡಿ ಮ್ಯಾಕ್ಸಿಮಮ್ 1 hour ಆಯಿತು. ಅಯ್ಯೋ ನನ್ನ ದುಡ್ಡು. ಅದೇ ನಾವು ಮಾಡಿದಿದ್ರೆ ಬಿಡ್ತಿರ್ಲಿಲ್ಲ, ಆಫ್ ಮಾಡಿಸ್ ಬರೋರು. ಈಗ ಆಫ್ ಮಾಡ್ತಾಯಿಲ್ಲ ಇವರು. ಇದೇ ಬಸ್ಸಲ್ಲಿ ಈಗ ಅಮ್ಮ ಹೋಗೋದು. ಇದೇ ಇವಾಗ ನಮ್ಮ ಊರಿಗೆ ಹೋಗೋ ಬಸ್. ಆ ಕಡೆ 4 ಕೊಟ್ಟಿದ್ದ ಅಜ್ಜಿ. ಅದೇ 3 ಆಯ್ತು. ಐತೆ ಪಕ್ಕದಲ್ಲಿ. ನೀನು ಎಲ್ಲಿಟ್ಟು ಒಳಗೆ ಮಗ ಬಾಳೆಹಣ್ಣೆಲ್ಲ ಬಾಳೆಹಣ್ಣು ಇಸ್ಕೊಕ್ಕವೆ. ಅದು ತಗೊಂಡೋಗ್ತು ನೀನು ಸುಖ ಆಗಲ್ಲ. ಜಾಕೆಟ್ ಕೊಡ್ಬೇಕು. ಬಿಚ್ಕಾಲಿ ಯಾವ ಬೀಗ ಸೇರಿ ಹಾಕಕ್ಕೆ ಎಲ್ಲ ಕಿತ್ತೋಗೈತಲ್ಲ. ಯಾವುದು ಇದು ಅದರಲ್ಲಿ ಏನಿಲ್ಲ. ಇದ್ರಾಗ ಹೋಲ್ವಾ ಹೊರಗೆ ಹಾಕಿ ಮತ್ತೆ ತಗೊಂಡೋಗೋಣ. ಒಳ್ಳೆ ಡ್ರೆಸ್ಸಾ? ಆ ಪ್ಯಾಂಟ್ ಎಲ್ಲ ಹಾಕಿದ್ದೆ ತಾನೇ? ಪ್ಯಾಂಟ್ ಸೀರೆ ಬೇಡವಾ? ಬೇಡ, ನಂಗೆ ಹಸಿರು ಪ್ಯಾಂಟ್ ಕೊಟ್ಟಿದ್ದವ, ಅದ್ರ ಏನೂ ಇರಲಿಲ್ಲ. ಅದು ಅಮ್ಮನೇ ತಂಡಿರೋದು ಏನೂ ಇಲ್ಲ ಅಂತಾನೆ. ಏನು ಮಾಡೋಣ, ಒಳ್ಳೆ ತಗೊಳ್ಳಿ ಅಂದರೆ ಒಂದು ಡ್ರೆಸ್ಸಿಗೆ ಕೇಳ್ಮಗ ಸಾಕು. ಡ್ರೆಸ್ ಅದೇ ಇಟ್ಕೊಂಡಾಗ ಅದೇ ಪ್ಯಾಂಟ್ ಏನು ಕೇಳಿಲ್ಲ ನಡಿ. ಅದೇ ಪ್ಯಾಂಟ್. ಬೀಗ ಇನ್ನೊಂದು ಐತೆ ಇದ್ರದ್ದು, ತೆಗೆದು ಹುಡುಕ್ಬಿಟ್ಟು ತೆಗಿಯಕ್ಕೆ ಹೋಗ್ಬೇಡ, ಇದ್ರಲ್ಲಿ ಏನೂ ಇಲ್ಲ ಆಯ್ತಾ? ಟೈಮ್ ಅಷ್ಟಾಗಿದೆ ಅಮ್ಮ. ನಾನು ಇವತ್ತೇನು ತಗೊಂಡಲ್ಲಮ್ಮ, ಟೈಮ್ ಅಷ್ಟಾಗಿದೆ. ನಾನು 2 ರೂಪಾಯಿ ಕೊಟ್ಟಿದ್ದೀನಿ ನೋಡಿ. 7 ರೂಪಾಯಿ ಅಲ್ಲ, 12 ರೂಪಾಯಿ.
ಬ್ರೆಡ್ ಎಲ್ಲ ಚಿಲ್ಕೊಂಡು ನೀರು ಲಾಕು ಮುರ್ದೇ ಹೋಯ್ತು ಒಳಗಡೆದು. ಯಾಕೆ ನಮ್ಮ ಮನೆಯಲ್ಲಿರೋ ಮನಿ ನೋಡಿ. ಇದು ಮಾಡಿದ್ರೋ ಏನೋ ಗೊತ್ತಿಲ್ಲ. ನನಗಿಷ್ಟು ದುಡ್ಡು ಕೊಟ್ಟವ್ರೆ ಮಮ್ಮಿ ಅಲ್ಲ ಅಜ್ಜಿ. ಈಗಲೂ ತಂದು ವರ್ಷ ಆಗಿಲ್ಲವ ಅದು. ಇದೆಲ್ಲ ಅದು ಒಳಗಡೆ ಸರಿ ಮಾಡಿ ಬಿಡಂಗದು ಮಡಿಕೆ ಅದು. ಬಸ್ಸಿಗೆ ಹೋಗೋಣ ಅಂತೇಳಿ ಬಂದು ನಿಂತಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ಇನ್ನೂ ಸ್ವಲ್ಪ ಕತ್ಲೇನೇ ಇದೆ ನೋಡಿ. ನಮ್ಮೂರಿಗೆ ಹೋಗೋ ಬಸ್ಸು ಹಾಸನ ಹೊಸ ಬಸ್ ಸ್ಟ್ಯಾಂಡಿಂದ 6:45 7 ಗಂಟೆಗೆಲ್ಲ ಹೊರಟ್ಬಿಡುತ್ತೆ. ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆಗಬೇಕು. ಮನೆ ಹತ್ರ ಇನ್ನೂ ಬಸ್ ಸಿಕ್ಕಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಿಂದ ನಮ್ಮೂರಿಗೆ ನಾನು 3 ಬಸ್ಸಲ್ಲಿ ಜರ್ನಿ ಮಾಡಬೇಕಾಗುತ್ತೆ. ಇದುವರೆಗೂ ನೋಡಿದ್ದು ನೀವು ನಾನು ಏನು ಬೋರ್ವೆಲ್ ಕೊರಿಸ್ತಾ ಇದ್ದೀವಿ ಅಂತ ವಿಡಿಯೋ ಹಾಕಿದ್ನಲ್ಲ, ಅದಕ್ಕಿಂತ ಮುಂಚೆ ನಾನು ಮನೆಯಿಂದ ಹೊರಟು ಬರುವಾಗ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಬಂದಿದ್ದೆ ಅನ್ನೋದನ್ನು ನೋಡಿದ್ರಿ. ಈಗ ಅದಾದಮೇಲೆ ಮತ್ತೆ ನೋಡಿದ್ದೀರಾ ನೀವು, ಏಕೆಂದರೆ ಬೋರ್ವೆಲ್ ಕೊರಿಸೋಕ್ಕೆ ಅಂತೇಳಿ ಪಾಯಿಂಟ್ ಮಾಡಿಸಿದ್ವಲ್ಲ, ಅಲ್ಲಿ ಬಂದು ಪೂಜೆ ಮಾಡಿದ್ದು ಮತ್ತು ಅದನ್ನು ಲಾರಿ ತೊಗೊಂಬಂದು ನಿಂತಿದ್ದು ಪ್ರತಿಯೊಂದೂ ಡೀಟೇಲ್ಸ್ ನಾನು ಹಾಕಿದ್ದೆ. ಅದಾದಮೇಲೆ ನೆಕ್ಸ್ಟು ಇದು ಕಂಟಿನ್ಯೂ ಆಗ್ತಾಯಿದೆ. ಏನು ಬಿಸಿಲು. ಬಂಡೆ ಸಿಗೋವರೆಗೂ ನಾನು ಅಲ್ಲೇ ನಿಂತಿದ್ದೆ. ನಮಗೆ ಒಂದು 100 ಅಡಿಗೇನೋ ಬಂಡೆ ಸಿಕ್ತು. ಅದಾದಮೇಲೆ ಹಿಂಗೆ ಕೇಸಿಂಗ್ ಹಾಕಬೇಕು ಮತ್ತು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದರು ನಮ್ಮ ಹಸ್ಬೆಂಡು. ಹೋಗಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬ ಅಂದರು. ಹಾಗಾಗಿ ನಾನು ನನ್ನ ಮಗಳಿಗೆ ಫೋನ್ ಕೊಟ್ಟು ವಿಡಿಯೋ ಮಾಡು ಅಂತೇಳಿ ಬಂದೆ. ನೋಡಿ, ಈಗ ಕೇಸಿಂಗ್ ಹಾಕ್ತಾಯಿದ್ದಾರೆ. ಒಂದಾದ್ಮೇಲೆ ಒಂದು ಅದು ವೆಲ್ಡಿಂಗ್ ಮಾಡಿ ಬಿಡಬೇಕು. ಏಕೆಂದರೆ ಮಣ್ಣು ಬಂಡೆ ಎಲ್ಲಿಗೆ ಸಿಕ್ಕಿದೆಯೋ ಅಲ್ಲಿವರೆಗೂ ಈ ಥರ ಈ ಕೇಸಿಂಗ್ ಹಾಕಬೇಕು. ಇಲ್ಲಾಂದರೆ ಮಣ್ಣು ಮೇಲೆ ಬಿದ್ದು ಕೊರಿಯೋದಕ್ಕೆ ತೊಂದರೆ ಆಗುತ್ತೆ ಅಂತ ಈ ಥರ ವೆಲ್ಡ್ ಮಾಡಿ ಬಿಡ್ತಾ ಇದ್ದಾರೆ. ಬೋರು ಕೊರೆಸೋದಕ್ಕಿಂತ ಈ ಥರ ಈ ಕೇಸಿಂಗ್ ಹಾಕ್ತಾರಲ್ಲ, ಇದಕ್ಕೇ ರೇಟ್ ಜಾಸ್ತಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಏನೋ ಅಡಿಗೆ 400 ರೂಪಾಯಿ ಏನೋ ಬೀಳುತ್ತೆ ಅಂತ. ಅಷ್ಟು ಕರೆಕ್ಟಾಗಿ ಫುಲ್ಲು ಡೀಟೇಲಾಗಿ ಏನೂ ನನಗೆ ಗೊತ್ತಿಲ್ಲ. ಸ್ವಲ್ಪ ಅವರು ಮಾತಾಡ್ತಾ ಇದ್ದಿದ್ದನ್ನು ಕೇಳಿ ಈ ವಿಡಿಯೋನ ಮಾಡಿದ್ದೀನಿ ನಾನು. ಏಕೆಂದರೆ ಎಲ್ಲನೂ ಹೇಳೋಲ್ಲ ನನ್ನ ಹತ್ರ ನಮ್ಮ ಮನೆಯವರು. ನಿಮಗೆ ಫುಲ್ಲು ಡೀಟೇಲಾಗಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಅವ್ರ ಹತ್ರನೇ ಡೈರೆಕ್ಟಾಗಿ ಅವರು ಮಾತಾಡ್ತಾ ಇರೋ ವಿಡಿಯೋನೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಮಗೆ 150ರಿಂದ 180 ಅಡಿ ಏನೋ ಬರ್ತಾ ಸ್ವಲ್ಪ ನೀರು ಸಿಗೋದಕ್ಕೆ ಶುರುವಾಯಿತು. ನೀರು ಬರ್ತಾ ಇರೋದನ್ನ ನೋಡಿ ಫುಲ್ಲು ಖುಷಿ ಆಗ್ತಾಯಿತ್ತು. ಏಕೆಂದರೆ ಇದು ಹೇಗೆ ಅಂದರೆ ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗೆ. ವರ್ಷವಿಡೀ ಓದಿ ಮಕ್ಕಳು ಹೇಗೆ ಎಕ್ಸಾಮ್ ಬರೀತಾರೋ ಅವಾಗ ಅವ್ರಿಗೆ ಯಾವ ರೀತಿ ಒಂದು ಭಯ ಅನ್ನೋದು ಇರುತ್ತೋ, ಹೇಗಾಗುತ್ತೋ ಏನೋ ಅನ್ನೋದಕ್ಕಿಂತ ಹೆಚ್ಚು ಇದು. ಏಕೆಂದರೆ ಮಕ್ಕಳು ಚೆನ್ನಾಗಿ ಓದಿದರೆ ಎಕ್ಸಾಮಲ್ಲಿ ಅವರಿಗೆ ಪಕ್ಕಾ ಗೊತ್ತಿರುತ್ತೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು. ಆದರೆ ಇದು ಆಗಲ್ಲ. ಭೂಮಿ ಒಳಗಡೆ ಇರೋ ನೀರನ್ನ ಹೇಗೆ ಇಷ್ಟೇ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏಕೆಂದರೆ ಈ ಪಾಯಿಂಟ್ ಮಾಡಿಸಿದವರು ಇಲ್ಲಿ 3.5 ಇಂಚು ನೀರು ಸಿಗುತ್ತೆ ಅಂತ ಹೇಳಿ ಇದನ್ನು ಪಾಯಿಂಟ್ ಮಾಡಿಕೊಟ್ಟಿದ್ರು. ಪಾಯಿಂಟ್ ಮಾಡಿಕೊಟ್ಟ ತಕ್ಷಣ ಏನೋ ಸಿಕ್ಕೇ ಸಿಗುತ್ತೆ ಅಂತ ಏನೋ ಅವರು ಹೇಳಿರಲ್ಲ. ಏಕೆಂದರೆ ಅವ್ರಿಗಿರೋ ಟ್ಯಾಲೆಂಟಲ್ಲಿ ಒಂದು ಅಂದಾಜಲ್ಲಿ ಹೇಳಿರ್ತಾರೆ ಇಷ್ಟು ಸಿಗುತ್ತೆ ಅಂತ. ಆದರೂ ನಮಗೆ ಏಕೆಂದರೆ 1 ರೂಪಾಯಿನೂ ಕೂಡಿಟ್ಟಿರ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೋರ್ವೆಲ್ನ ಕೊರೆಸ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅದು ಸಕ್ಸಸ್ ಆದರೆ ಅದು ನಮಗೆ ಲೆಕ್ಕ ಬರಲ್ಲ. ಅದು ಸಕ್ಸಸ್ ಆಗದೆ ಫೇಲ್ಯೂರ್ ಆಗ್ಬಿಟ್ಟಂತೂ ಅದು ತಡ್ಕೊಳ್ಳೋದಕ್ಕೆ ಆಗಲ್ಲ. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ, ದುಡ್ಡಿರೋರ್ಗಾದರೆ ನಡೆಯುತ್ತೆ. ನಾನು ಕೇಳಿದ್ದೀನಿ ತುಂಬ ಜನನ್ನ, 10ರಿಂದ 12 ಬೋರ್ನ ಕೊರೆಸಿರ್ತಾರೆ, ಫೇಲ್ಯೂರ್ ಆಗಿರುತ್ತೆ. ಆದರೂ ಅವ್ರಿಗೆ ಬೇಜಾರಾಗಿರಲ್ಲ. ಒಂದಾದ್ಮೇಲೆ ಒಂದು ನಾನು ರಿಯಲ್ಲಾಗಿ ಕೇಳಿರೋದೇ ಇದು. ಕೊರೆಸಿರ್ತಾರೆ, ಲಾಸ್ಟಿಗೆ 13ನೇ ಬೋರು ಅವ್ರಿಗೆ ಸಕ್ಸಸ್ ಆಗುತ್ತೆ. ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕಾಗೋದೇ ಇಲ್ಲ. ಏಕೆಂದರೆ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಎರಡೂ ಅಷ್ಟೊಂದು ಧೈರ್ಯ ಮಾಡೋಷ್ಟು ಏನಿಲ್ಲ. ನೀರು ಬರ್ತಾ ಇರೋದನ್ನ ನೋಡಿ ಖುಷಿ ಆಗ್ತಾಯಿತ್ತು, ಸ್ವಲ್ಪ ಬೇಜಾರು ಆಗ್ತಿತ್ತು. ಏಕೆಂದರೆ ನೀರು ಫೋರ್ಸು ಚೇಂಜ್ ಆಗ್ತಾನೆ ಇರಲಿಲ್ಲ, ಅಷ್ಟೇ ಸ್ಲೋಗೆ ಬರ್ತಾಯಿತ್ತು. ಏನು ಸ್ಟಾರ್ಟಿಂಗ್ ನಮಗೆ ಸಿಕ್ತೋ ಅಷ್ಟೇ ಸ್ಲೋಗೆ ಬರ್ತಾಯಿತ್ತು. ಆಮೇಲೆ ಅವರು ಲಾರಿಯವರೇ ಹೇಳಿದ್ರು ಬೇಡ ನಿಲ್ಲಿಸಿ ಅಂತ. ಏಕೆಂದರೆ ಅದು ಬಿಳಿ ಬಂಡೆ ಅಂತೇಳಿ ಸಿಕ್ತು. ಅದು ಸಿಕ್ಕಿದಾಗಲೇ ನಮಗೆ ನೀರು ಬಂದಿದ್ದು. ಅದು ಎಂಡ್ ಆಗೋದಕ್ಕೆ ಎಷ್ಟೋ 1000 ಅಡಿ ಆದರೂ ಒಂದೊಂದು ಟೈಮ್ ಅದು ಎಂಡ್ ಆಗಲ್ವಂತೆ, ಚೇಂಜ್ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಬೇಡ ಅಂದರು. ನಮಗೂ ಸ್ವಲ್ಪ ಬೇಜಾರಾಯಿತು.
ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅವರು ಹೇಳಿದ್ರು. ಆದರೂ ನಮಗೊಂದು ಆಸೆ. ಅವ್ರು ಹೇಳಿದ್ರು, ನಾವೇನು ಕೇಳಲಿಲ್ಲ, ಇರಲಿ ಇನ್ನೂ 2 ಪೈಪ್ನ ಎಕ್ಸ್ಟ್ರಾ ಬಿಡಿ ನೋಡೋಣ, ಲಾಸ್ಟ್ 2 ಪೈಪು ಅಂತ ಹೇಳಿ 2 ಪೈಪ್ನ ಬಿಡಿಸಿದ್ವಿ. ಆದರೂ ಏನೂ ಚೇಂಜ್ ಆಗಲಿಲ್ಲ. 450 ಅಡಿವರೆಗೂ ನಾವು ಮನ್ಸು ಮಾಡಿದ್ವಿ. ಇನ್ನೂ ಮುಂದಕ್ಕೆ ಮನ್ಸು ಮಾಡೋಷ್ಟು ಧೈರ್ಯ ನಮಗಿರಲಿಲ್ಲ. ಹಾಗಾಗಿ ಬೇಡ ಅಂತೇಳಿ ಸ್ಟಾಪ್ ಮಾಡಿಸಿದ್ವಿ. 3.5 ಇಂಚು ನೀರು ಸಿಗುತ್ತೆ ಅಂತ ಹೇಳಿದ್ರು. ನಮಗೆ ಹತ್ತತ್ರ 1.25 ಇಂಚೇನೋ ನೀರು ಸಿಕ್ತು. ಸಾಕು, ದೇವರು ಎಷ್ಟು ಕೊಡ್ತಾನೋ ಅಷ್ಟಕ್ಕೆ ಖುಷಿ ಪಡಬೇಕಂತೇಳಿ ನಾವು ಸಹ ಸುಮ್ಮನಾದ್ವಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾದ್ವಿ. ಸ್ವಲ್ಪ ಬೇಜಾರು ಆಯಿತು, ಆದರೆ ಏನೂ ಮಾಡೋದಕ್ಕಾಗಲ್ಲ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.